ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ನಿಮಗೆ ಸಿಂಗಲ್ ಸ್ಟೆಪ್ಪಲ್ಲಿ ಈ ರೀತಿಯಾಗಿ ಬ್ರೈಡಲ್ ಆಗಿ ಕಾಣುವಂಥ, ಅಂದರೆ ಮದುವೆ ಹುಡುಗಿಗೂ ಕೂಡ ಹಾಕ್ಬೋದು ಅಥವಾ ಫಂಕ್ಷನ್ ಯಾವುದೇ ಇದ್ದರೂ ಕೂಡ ನಾವು ಹಾಕೋಬೋದು. ಆ ರೀತಿಯಾಗಿ ಇರುವಂಥ ಡಿಸೈನ್ ಯಾವ ರೀತಿ ಮಾಡೋದು, ಅದು ಸಿಂಗಲ್ ಸ್ಟೆಪ್ಪಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಮೊದಲಿಗೆ ಇಲ್ಲಿ ಆರಳೆ ದಾರವನ್ನು ತೊಗೊಂಡಿದ್ದೀನಿ. ಆರಳೆ ದಾರದ ಜೊತೆಗೆ ಈ ರೀತಿಯಾದಂಥ ಸಿಂಗಲ್ ಬೀಡನ್ನ ತೊಗೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಬೀಡ್ ತೊಗೊಂಡಿದ್ದೀನಿ. ಮತ್ತು ಒಂದು ಸ್ಮಾಲ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ. ತೊಗೊಂಡಾದ ನಂತರ ಮೊದಲು ಸೀರೆಗೆ ನಾವು ಲಾಕ್ ಮಾಡ್ಕೋಬೇಕು. ಸೀರೆ ತುದಿ ಭಾಗ ಇದೆ ಅಲ್ವಾ, ಇಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಲಾಕ್ ಮಾಡ್ಕೊಂಡಾದ ನಂತರ ಒಟ್ಟು ಸೀರೆಗೆ ನಾವು 2 ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ತಿದ್ದಾಗೇ 4 ಚೈನ್ಸ್ ಹಾಕೊಳ್ಳೋಣ. 2 3 4 ಚೈನ್ಸ್ ಹಾಕಿ ನೋಡಿ, ಇಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಹೆಚ್ಚು ಕಮ್ಮಿ ಮಾಡಬೇಡಿ, ಸೀರೆ ರಿಂಕಲ್ಸ್ ಬರುತ್ತೆ. ಅದರಿಂದ ನೋಡಿ, ಒಂದು ಸಲ ಲಾಕ್ ಮಾಡಾಯ್ತಲ್ವ, ಮತ್ತು ನಾನು ಪಕ್ಕದಲ್ಲೇ ಹೋಗಿ ಇನ್ನೊಂದು ಸಲ ಲಾಕ್ ಮಾಡ್ತಾಯಿದ್ದೀನಿ. ಈಗ ಅಲ್ಲಿ 2 ಸಲ ಲಾಕ್ ಆಯಿತು. ಲಾಕ್ ಆದ ನಂತರ ಥ್ರೆಡ್ನ ಮೇಲ್ ಮಾಡಬೇಕು. ಥ್ರೆಡ್ನ ಮೇಲ್ ಮಾಡಿಬಿಟ್ಟು ನೋಡಿ, ಈ ರೀತಿಯಾದಂಥ ರೌಂಡ್ ಸೈಜ್ ಬೀಡನ್ನ ನಾನಿಲ್ಲಿ ಇವಾಗ ಸೇರಿಸ್ಕೊತಾ ಇದ್ದೀನಿ. ಜಸ್ಟ್ ಈ ರೀತಿ ಅಂದ್ಕೊಂಡ್ರೆ ಸಾಕು, ಬೀಡ್ ಒಳಗಡೆ ಹೋಗ್ಬಿಡುತ್ತೆ. ಅದಾದಮೇಲೆ ಒಂದು ಸಲ ಬೀಡ್ ಲಾಕ್ ಮಾಡಿ ಅದು ಬೀಡ್ ಕೂಡ ಇಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಇದು ಸಣ್ಣ ಬೀಡ್ ಆಗಿರೋದ್ರಿಂದ ನಾನಿಲ್ಲಿ 4 ಚೈನ್ಸ್ ಹಾಕ್ತಾಯಿದ್ದೀನಿ. 2 3 4 ಚೈನ್ಸ್ನ ಹಾಕ್ಬಿಟ್ಟು ಹಿಂದಗಡೆಗೆ ತಿರ್ಗಿಸಿ ನೋಡಿ, ಸೀರೆನ ಹಿಂದಗಡೆಗೆ ತಿರುಗಿಸ್ಕೋಬೇಕು. ಸೀರೆನ ಹಿಂದಗಡೆ ತಿರುಗಿಸ್ಕೊಂಡಾದ ನಂತರ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಮೊದಲು ನಾವು ಎಲ್ಲಿ ಲಾಕ್ ಮಾಡಿದ್ವಿ ಅದೇ ಪಾಯಿಂಟ್, ಅಂದರೆ ಶುರುವಿನಲ್ಲಿ ಇರುತ್ತಲ್ಲ ಆ ಪಾಯಿಂಟ್ ಒಳಗಡೆ ಹೋಗ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಮತ್ತು ಲಾಕ್ ಮಾಡ್ಕೊಂಡಾದ ನಂತರ ಸೀರೆನ ಮುಂದೆ ತಿರುಗಿಸ್ಕೊಬಿಡಿ. ಮುಂದೆ ತಿರುಗಿಸ್ಕೊಂಡು ಥ್ರೆಡ್ನ ಮೇಲ್ ಮಾಡಿ ನೀಡಲ್ನ ಹೊರಗೆ ತೆಗೆದು ಈ ರೀತಿಯಾಗಿ ದಾರನ ಬಳಸಿ ಇಟ್ಕೋಬೇಕು. ಆದ ನಂತರ ಈ ಥರ ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ಳೋಣ. ಕಾಣಿಸ್ತಾ ಇದೆಯಲ್ವ, ಈ ಎಲ್ಲ ಥ್ರೆಡ್ಡು ಒಳಗಡೆ ಬರಬೇಕು, ಒಂದು ಮಿಸ್ ಆಗಬಾರ್ದು. ಬೀಡನ್ನ ಈ ರೀತಿ ಒಳಗಡೆ ತೊಗೊಂಡು ನೋಡಿ, ಇಲ್ಲಿ ಬೀಡೇನು ಲಾಕ್ ಮಾಡೋದು ಬೇಡ, ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಈಗ ನಾವು ಚೈನ್ ಹಾಕಿದ್ವಿ ಅಲ್ವಾ, ಆ ಚೈನ್ ಒಳಗಡೆ ಹೋಗಿ ಈ ರೀತಿ ಎರಡರಲ್ಲಿ ಒಂದು ಮಾಡೋಣ. ಅದಾದ ನಂತರ ಸೂಜಿ ಮೇಲೆ ಹಾಗೆ ಒಂದು ಸಲ ದಾರ ತೊಗೋಬೇಕು. ಈ ಚೈನ್ ಒಳಗಡೆಯಿಂದ ಹೊರಗಡೆ ಬರಬೇಕು. ಎರಡರಲ್ಲಿ ಒಂದು ಡಿಸೈನ್ನ ಮಾಡಬೇಕು. 2 ಕಂಬಗಳಾದ ನಂತರ ಮತ್ತೆ ನೋಡಿ, ಇಲ್ಲಿ ಈ ರೀತಿಯಾದಂಥ ಸ್ಮಾಲ್ ಸೈಜ್ ಬೀಡನ್ನ ಸೇರಿಸ್ಕೋಬೇಕು. ನಾನು ಅದನ್ನು ಇನ್ನೊಂದು ಸಲ ತೋರಿಸ್ತೀನಿ, ನಿಮಗೆ ನೋಡ್ಕೊಳ್ಳಿ. ಇಲ್ಲಿ ದಾರನ ನಾವು ಬೆರಳಲ್ಲಿ ಕಂಟ್ರೋಲ್ ಮಾಡ್ತಾ ಇರಬೇಕು, ಉದ್ದ ತುಂಡ ಆಗದೆ ಇರೋ ರೀತಿಯಲ್ಲಿ. ನೋಡಿ, ಇಲ್ಲಿ ಈ ರೀತಿ ತುದಿಗೆ ತಗೊಂಡು ಬೀಡ್ ಇರುತ್ತಲ್ವ, ಅದನ್ನ ಹಿಂಗೆ ಒಳಗಡೆಗೆ ಇಳ್ಕೊಳ್ಳೋದು. ಅದಾದ ನಂತರ ಸೂಜಿನ ಮೇಲೊಂದು ಸಲ ದಾರ ತೊಗೊಂಡು ಚೈನ್ ಒಳಗಡೆ ಬಂದು ಎರಡರಲ್ಲಿ ಒಂದು ಮತ್ತು ಬೀಡ್ ಹಾಕ್ತಂತೆ ಸೂಜಿ ಮೇಲೊಂದು ಸಲ ದಾರ ತೊಗೊಂಡು ಎರಡರಲ್ಲಿ ಒಂದು ನಾವು ಕಂಪ್ಲೀಟಾಗಿ ಈ ಡಿಸೈನ್ ಅದೇ ರೀತಿಯೇ ಮಾಡಬೇಕು. ಒಂದು ಸಲ ಬೀಡ್ ಹಾಕಬೇಕು, ಒಂದು ಸಲ ಬೀಡ್ ಹಾಕಬಾರ್ದು, ಆಗದೆ ಕಂಬ ಹಾಕಬೇಕು. ಇದು ಸಿಂಗಲ್ ಸ್ಟೆಪ್ಪಲ್ಲೇ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಜಾಸ್ತಿ ಏನು ಟೈಮ್ ಬೇಕಾಗೋದಿಲ್ಲ. ಮತ್ತು ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ಫಾಸ್ಟಾಗಿ ಒಂದು 3-4 ಗಂಟೆ ಒಳಗೆಲ್ಲ ಈ ಡಿಸೈನನ್ನು ನಾವು ಹಾಕೋಬಿಡ್ಬೋದು. ಈ ರೀತಿಯಾಗಿ ಹಾಗೆ ನಾವು ಹೋಗ್ತಾ ಡಿಸೈನು ಸ್ಟಾರ್ಟಿಂಗಲ್ಲಿ ಕೆಳಭಾಗಕ್ಕೆ ಹಾಕ್ತಾ ಇರ್ತೀವಿ. ಮುಂದೆ ಪಾಸ್ ಆಗ್ತಾ ಥ್ರೆಡ್ನ ಸ್ವಲ್ಪ ಲೂಸ್ ಬಿಟ್ಕೊಂಡು ಕಂಬಗಳನ್ನ ಸ್ವಲ್ಪ ಉದ್ದುದ್ದವಾಗಿ ಹಾಕೋಬೇಕು. ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ ಹೇಳಿ. ಸ್ಟಾರ್ಟಿಂಗಲ್ಲಿ ನಾನು ಹಾಕಿರೋ ಕಂಬ ಕೆಳಭಾಗದಲ್ಲಿದೆ, ಹೋಗ್ತಾ ಏನಾಗಿದೆ ಸ್ವಲ್ಪ ಮೇಲ್ಭಾಗಕ್ಕೆ ಬರ್ತಾಯಿದೆ. ಅದು ನಮಗೆ ಸ್ವಲ್ಪ ಸ್ಲ್ಯಾಂಟಾಗಿ ಆರ್ಟ್ ಡಿಸೈನ್ ಬೇಕಾಗಿರೋದ್ರಿಂದ ಆ ರೀತಿಯಾಗಿ ಬೆರಳನ್ನ ಲೂಸ್ ಬಿಟ್ಕೊಂಡು ನಾವು ಮಾಡ್ಕೋಬೇಕು. ನಾನು ಒಂದು 5-6 ದಿನದಿಂದ ವೀಡಿಯೋಗಳನ್ನ ಹಾಕಿರಲಿಲ್ಲ, ಬೆರಳು ನನಗೆ ಸ್ವಲ್ಪ ನೋವಾಗಿತ್ತು. ಅದರಿಂದ ಈಗಲೂ ಕೈಯಲ್ಲಿ ನೀಟಾಗಿ ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ, ಜಾರ್ತಾ ಇದೆ.
ಈ ರೀತಿಯಾಗಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಯಾವ ರೀತಿಯಾಗಿ ಆರ್ಚ್ ಬರ್ತಾ ಇರುತ್ತೆ ಅಂತ. ನಮಗೆ ಈ ರೀತಿಯಾದಂಥ ಆರ್ಚ್ ಬರುತ್ತೆ. ಒಟ್ಟು ನಾನಿಲ್ಲಿ ಇದಕ್ಕೆ 6 ದಾರ, ಇಲ್ಲಿ 6 ಮಣಿ, ಒಟ್ಟು 6 ಮಣಿಗಳನ್ನ ಹಾಕ್ತಾ ಇರೋದು ನಾನು ಈ ಡಿಸೈನ್ಗೆ. ನೀವು ಬೀಡು ಇಲ್ಲಿ ಮಧ್ಯೆ ನಾನು ಸಿಂಗಲ್ ಬೀಡ್ ಹಾಕಿದ್ದೀನಲ್ವ ಬೇಸ್ ಲೈನಲ್ಲಿ, ಆ ಬೀಡು ಸ್ವಲ್ಪ ದಪ್ಪ ಸೈಜ್ದು ಹಾಕಿದ್ರೆ ಚೈನ್ ಕೂಡ 4 ಚೈನ್ ಬದಲು 5 ಚೈನ್ ಹಾಕ್ಕೊಳ್ಳಿ. ಇಲ್ಲೂ 6 ಸ್ಮಾಲ್ ಸೈಜ್ ಬೀಡ್ ಬದಲು 8 ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ಳಿ. ಈಗ ನೋಡಿ 6 ಆದ ನಂತರ ಈ ರೀತಿಯಾಗಿ ಇಟ್ಕೋಬೇಕು. ಇಟ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿ ಪರ್ಫೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ತುಂಬ ದೂರಕ್ಕೂ ಮಾಡಬೇಡಿ, ತುಂಬ ಹತ್ರಕ್ಕೂ ಮಾಡಬೇಡಿ. ಪಕ್ಕದಲ್ಲೇ ಈಗ ಇನ್ನೊಂದು ಸಲ ಲಾಕ್ ಮಾಡ್ತಾಯಿದ್ದೀನಿ. ನಾವು ಈ ರೀತಿ ಲಾಕ್ ಮಾಡೋದ್ರಿಂದ ಡಿಸೈನ್ ಕೂಡ ಡಿಫ್ರೆಂಟಾಗಿರುತ್ತೆ ಮತ್ತು ನಾವು ಹಾಕಿರೋ ಡಿಸೈನ್ ಚೆನ್ನಾಗೂ ಕಾಣಿಸುತ್ತೆ. ಒಂದಕ್ಕೊಂದು ಗ್ಯಾಪ್ ಇರಬೇಕು ನಮ್ಮ ಡಿಸೈನು ನೀಟಾಗಿ ಕಾಣಿಸ್ಬೇಕಂತ ಹೇಳಿದರೆ. ನೋಡ್ತಾ ಇದ್ರಲ್ವ, ಇದಾದ ನಂತರ 2 ಸಲ ಲಾಕ್ ಮಾಡಿ ನಾನು ಹೇಗೆ 4 ಚೈನ್ ಹಾಕ್ತಾಯಿದ್ದೀನಿ. 5 ಚೈನ್ ಬೇಕಾದವ್ರು 5 ಚೈನ್ ಹಾಕೋಬೋದು, ಆದರೆ ಗ್ಯಾಪ್ ಸ್ವಲ್ಪ ಜಾಸ್ತಿ ಆಗ್ಬೋದೇನೋ ಅಂದ್ಬಿಟ್ಟು ನಾನು 4 ಚೈನೇ ಹಾಕ್ತಾಯಿದ್ದೀನಿ. ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ನಂತರ ಪಕ್ಕದಲ್ಲೇ ಇನ್ನೊಂದು ಸಲ ಹೋಗಿ ಒಟ್ಟು 2 ಸಲ ಲಾಕ್ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿ ದಪ್ಪ ಬೀಡನ್ನ ಸೇರಿಸ್ಕೋಬೇಕು. ನೋಡಿ ಇಲ್ಲಿ ಇವಾಗ ನಮ್ಮ ಡಿಸೈನು ಈ ರೀತಿಯಾಗಿ ಬರುತ್ತೆ. ನಮ್ಮ ಆರ್ಚ್ಗಳು ಕಾಣಿಸ್ತಾ ಇರ್ಬೋದು ನಿಮಗೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಡಿಸೈನು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಡಿಸೈನ್ ಬರುತ್ತೆ. ನಾನು ಕಂಪ್ಲೀಟ್ ಸ್ಯಾರಿನ ಇದೇ ರೀತಿಯಾಗಿ ಮಾಡ್ಕೋತೀನಿ. ಮಧ್ಯದಲ್ಲಿ ಇದು ಗೊಂಡೆ ಹಾಕೋಕ್ಕೆ ನಾನು ಸ್ಪೇಸ್ ಕೊಟ್ಟಿರೋದು. ನೀಟಾಗಿ ನಾನು ಎಲ್ಲ ಡಿಸೈನು ಮುಗಿಸ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಇಷ್ಟು ನೀಟಾಗಿ ಬಂದಿದೆ. ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನಿಮಗೆ ಗೊಂಡೆ ಏನು ಬೇಡ ಅಂದರೆ, ಈ ರೀತಿ ನಮಗೆ ಕುಚ್ಚಾಕೋದೇನು ಬೇಡ ಅಂತಂದರೆ ಹೀಗೆ ಇಟ್ಕೋಬೋದು. ಇಲ್ಲ ಸ್ವಲ್ಪ ಕುಚ್ಚಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಿತ್ತಂದರೆ ಈ ಗ್ಯಾಪಲ್ಲಿ ನೀವು ಗೊಂಡೆನ ಕಟ್ಕೋಬೋದು. ಇವಾಗ ನಾನಿಲ್ಲಿ ಗೊಂಡೆನ ಒಂದು ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಡಿಸೈನ್ ಇರುತ್ತೆ ಅಂತ ಹೇಳಿ. ನೋಡಿ ಇಲ್ಲಿ ನಾವು ಸೀರೆಗೆ ಯಾವುದೇ ಕಾರಣಕ್ಕೂ ಹೋಲ್ ಮಾಡೋಕ್ಕೆ ಹೋಗಬಾರ್ದು. ಡೈರೆಕ್ಟಾಗಿ ಈ ಚೈನ್ ಇದೆ ಅಲ್ವಾ, ಚೈನ್ ಒಳಗಡೆ ಹೋಗ್ಬಿಟ್ಟು ನಾನಿಲ್ಲಿ 127 ದಾರವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದಾರನ ನಿಮಗೆ ಎಷ್ಟು 127 ದಾರದಲ್ಲಿ ಎಷ್ಟು ನಿಮಗೆ ಉದ್ದಾಗಬೇಕೋ ಗೊಂಡೆ ತುಂಡಾಗಬೇಕೋ ನೋಡಿಕೊಂಡು ಕಟ್ಕೊಳ್ಳಿ. ಇಲ್ಲ ನಾವು ರೆಗ್ಯುಲರಾಗಿ ಕಸ್ಟಮರ್ಗೆ ಒಂದೇ ರೀತಿ ಕೊಡ್ತೀವಿ ಅಂತ ಅನ್ನೋದಿತ್ತು ಅಂದರೆ ಮೀಡಿಯಮ್ ಸೈಜಲ್ಲೇ ಕಟ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿಯಾಗಿ ಕಟ್ಟರಿಂದ ಕಟ್ ಮಾಡಿಕೊಂಡು ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಇದು ಇದ್ರದ್ದು ಗೋಲ್ಡನ್ ಥ್ರೆಡ್ಡು ಗೊಂಡೆ ಕಟ್ಟೋಕ್ಕೆ ಅಂತಲೇ ಇರದೆ. ಇದು ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ನೋಟಿಸ್ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ನಾವು ಹೂ ಕಟ್ತೀವಲ್ವ ಅದೇ ರೀತಿಯಾಗಿಯೇ ಕಟ್ಕೊಳ್ಳೋದು. ಈ ರೀತಿಯಾಗಿ ಒಂದು 5-6 ಗಂಟುಗಳನ್ನ ಹಾಕಿ ಟೈಟ್ ಮಾಡಿಕೊಂಡು ಆದ ನಂತರ ಇಲ್ಲಿ ನಾವು ಫಿನಿಷ್ ಮಾಡೋಕ್ಕೆ ಲಾಸ್ಟಲ್ಲಿ ಗಂಟಾಗಿ ಬಿಟ್ಟಿರ್ತೀವಲ್ವ ಅದನ್ನು ಕೂಡ ಈ ರೀತಿ ಒಳಗಡೆ ಸೇರಿಸ್ಕೊಬಿಟ್ಟು 1-2 ಗಂಟು ಹಾಕೋಬಿಡಿ ಎಕ್ಸ್ಟ್ರಾನ. ಆವಾಗ ನಮಗೆ ತುಂಬ ನೀಟಾಗಿ ಅದು ಕೂತ್ಕೊಳ್ಳುತ್ತೆ. ಹಿಂಗೆ ಗಂಟು ಹಾಕಿದ ನಂತರ ಇದನ್ನ ಸಮವಾಗಿ ಟ್ರಿಮ್ಮರಿಂದ ಕಟ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆ ಅಲ್ವ, ಈಗ ಈ ರೀತಿ ಗೊಂಡೆ ರೆಡಿ ಆಗುತ್ತೆ. ಇದೇ ರೀತಿ ನಾನು ಎಲ್ಲವನ್ನು ಮಾಡ್ಕೋತೀನಿ. ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ಗೊಂಡೆನ ಕಟ್ಕೊಂಡ್ರೆ ಇಷ್ಟು ನೀಟಾಗಿ ತುಂಬ ಗ್ರ್ಯಾಂಡಾಗಿ ಬರುತ್ತೆ ನಮ್ಮ ಡಿಸೈನು. ಇದೇ ರೀತಿಯಾದ ಒಳ್ಳೊಳ್ಳೆ ಡಿಸೈನ್ಸ್ಗಳನ್ನ ನೋಡಬೇಕಂದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದನ್ನು ನಾನು ಕಂಪ್ಲೀಟ್ ಹಾಕಿದ್ಮೇಲೆ ಒಂದು ಫೋಟೋನ ಲಾಸ್ಟಲ್ಲಿ ಟ್ಯಾಗ್ ಮಾಡ್ತೀನಿ. ಈ ಡಿಸೈನ್ಗೆ ನೀವು 400 ಇಂದ 450 ವರೆಗೂ ಚಾರ್ಜ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.